ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತಂದರೆ ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಯೂಟ್ಯೂಬ್ ಅವರು ಕೆಲವೊಂದಷ್ಟು ಆಪ್ಷನ್ಸ್ಗಳನ್ನ ಕೊಡ್ತಾರೆ. ಅಂದರೆ ಕೆಲವೊಂದಷ್ಟು ಫೀಚರ್ಸ್ಗಳು ಝೀರೋ ಸಬ್ಸ್ಕ್ರೈಬರ್ಸ್ ಇರೋವಂಥ ಚಾನಲ್ಸ್ಗಳಿಗೆ ಸಿಗುತ್ತೆ. ಮುಂಚೆ ಎಲ್ಲ ನೀವು ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದರೆ ಈ ಒಂದು ಆಪ್ಷನ್ಸ್ಗಳು ನಿಮಗೆ ಸಿಗ್ತಿರಲಿಲ್ಲ. ಬಟ್ ಇವಾಗ ಯೂಟ್ಯೂಬಲ್ಲಿ ಆ ಒಂದು ಅಪ್ಡೇಟ್ಸ್ಗಳು ಬಂದಿದೆ, ಅದಕ್ಕೋಸ್ಕರ ನಿಮಗೆ ಹೊಸ ಹೊಸ ಫೀಚರ್ಸ್ಗಳು ಸಿಗುತ್ತೆ. ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದರೆ ಏನೇನು ಫೀಚರ್ಸ್ ಸಿಗುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಾವು ನೋಡೋಣ. ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಾರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಾರೋ ಒಂದು ಲೈಕ್ನ ಮಾಡಿ. ಆಯಿತಾ ಲೈಕು? ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಇವಾಗ ಯೂಟ್ಯೂಬಲ್ಲಿ ನಿಮಗೆ ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದರೆ ಏನೇನು ಫೀಚರ್ಸ್ಗಳು ಸಿಗುತ್ತೆ ಅನ್ನೋದನ್ನ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಸೊ ನೀವು ನೋಡ್ತಾ ಹೋಗ್ಬೋದು. ಸೊ ಈ ಒಂದು ಆಪ್ಷನ್ಸ್ಗಳು ಫ್ಯೂಚರಲ್ಲಿ ಚೇಂಜ್ ಆಗ್ಬೋದು, ಬಟ್ ಅಟ್ ಪ್ರೆಸೆಂಟ್ ಇವಾಗ ನಿಮ್ಮೆಲ್ಲರಿಗೂ ಕೂಡ ಸಿಗ್ತಾ ಇದೆ. ಸೊ ಯಾರ್ಯಾರು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಇವಾಗಲೇ ಕ್ರಿಯೇಟ್ ಮಾಡ್ಕೊಬಿಡಿ. ನೋಡಿ, ಈ ಯೂಟ್ಯೂಬಲ್ಲಿ ಫಸ್ಟು ನಿಮಗೆ ಫೀಚರ್ ಸಿಗ್ತಾ ಇರುವಂಥದ್ದು ಝೀರೋ ಸಬ್ಸ್ಕ್ರೈಬರ್ಸ್ಗೆ ಕಮ್ಯುನಿಟಿ ಟ್ಯಾಬ್ ಅಂತ. ಸೊ ಇದಕ್ಕೆ ಮುಂಚೆ ಎಲ್ಲ ಯೂಟ್ಯೂಬಲ್ಲಿ ಇಷ್ಟು ಸಬ್ಸ್ಕ್ರೈಬರ್ಸ್ ಅಂತಿತ್ತು. ಎಕ್ಸಾಂಪಲ್ ಇವಾಗ ಒಂದು 500 ಸಬ್ಸ್ಕ್ರೈಬರ್ಸು ಅಥವಾ 1000 ಸಬ್ಸ್ಕ್ರೈಬರ್ಸು ಈ ಥರ ರೂಲ್ಸ್ ಇತ್ತು. ಇದು ಸಿಗಬೇಕು ಅಂತಂದರೆ ಆಯಿತಾ. ಇವಾಗ ಯಾವುದೇ ಒಂದು ರೂಲ್ಸ್ ಇಲ್ಲ, ಕೇವಲ ಝೀರೋ ಸಬ್ಸ್ಕ್ರೈಬರ್ಸ್ ಅಂದರೆ ನೀವು ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಮಾಡಿದರೆ ಸಾಕು, ನೀವು ಕಮ್ಯುನಿಟಿ ಟ್ಯಾಬ್ ನಿಮ್ಮ ಒಂದು ಚಾನಲ್ಗೆ ಸಿಗುತ್ತೆ. ಇದರಿಂದ ನೀವು ಕಮ್ಯುನಿಟಿ ಟ್ಯಾಬಲ್ಲಿ ನೀವು ಫೋಟೋಸ್ಗಳನ್ನ ಹಾಕ್ಬೋದು, ಪೋಲ್ಗಳನ್ನ ಮಾಡ್ಬೋದು, ಮತ್ತು ಬೇರೆಯವ್ರ ವೀಡಿಯೋನ ನೀವು ಶೇರ್ ಮಾಡ್ಬೋದು, ನಿಮ್ಮ ವೀಡಿಯೋನ ನೀವು ಶೇರ್ ಮಾಡ್ಬೋದು. ಏನಾದರೂ ಬರೆದು ಹಾಕೋಬೇಕು ಸ್ಟೇಟಸ್ ಟೈಪ್ ಅಂತಂದರೆ ಅದನ್ನು ಕೂಡ ನೀವು ಮಾಡ್ಬೋದು. ಸೊ ಈ ಒಂದು ಆಪ್ಷನ್ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. ಇದರಿಂದನೂ ಕೂಡ ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನೀವು ಕಮ್ಯುನಿಟಿ ಪೋಸ್ಟನ್ನು ಹಾಕೋದ್ರಿಂದ. ಸೊ ಇದು ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದರೆ ಸಿಗುತ್ತೆ ನಿಮ್ಮೆಲ್ಲರಿಗೂ ಕೂಡ. ಇನ್ನು ಸೆಕೆಂಡ್ ಒನ್ ನಿಮಗೆ ಸಿಗ್ತಾ ಇರುವಂಥದ್ದು URL ನೀವು ಸೆಟ್ ಮಾಡ್ಕೊಳ್ಳುವಂಥದ್ದು. ಸೊ ಮುಂಚೆ ಎಲ್ಲ ನಿಮಗೆ URL ನೀವು ಸೆಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ, ಅದಕ್ಕೆ ಇಷ್ಟು ಅಂತ ಒಂದು ರೂಲ್ಸ್ ಇತ್ತು. ಬಟ್ ಇವಾಗ ನೀವು URL ನೀವು ಸೆಟ್ ಮಾಡ್ಕೋಬೋದು. ಅಂದರೆ ನಿಮ್ಗೆ ಇಷ್ಟ ಬಂದಿರೋ ನಿಮ್ಮ ಒಂದು ಚಾನಲ್ ಲಿಂಕನ್ನು ನೀವು ಸೆಟ್ ಮಾಡ್ಕೋಬೋದು. ನೋಡಿ, ಮೊದಲೆಲ್ಲ youtube.com ನಿಮ್ಮ ಚಾನಲ್ URL ಏನೋ ABCD ಈ ಥರ ತುಂಬ ಉದ್ದಕ್ಕಿರ್ತಿತ್ತು. ಬಟ್ ಇವಾಗ ನೀವು ಅದನ್ನು ಶಾರ್ಟ್ ಫಾರ್ಮಲ್ಲಿ ನಿಮ್ಗೆ ಇಷ್ಟ ಬಂದಿದ್ದ ಥರ ನೀವು ಕ್ರಿಯೇಟ್ ಮಾಡ್ಕೋಬೋದು. ಎಕ್ಸಾಂಪಲ್ ಇವಾಗ youtube.com/luckylikesh ಈ ಥರ ನಿಮ್ಮ ಚಾನಲ್ ಹೆಸರೇನಿದೆ ಈ ಥರ ನೀವು ಸೆಟ್ ಮಾಡ್ಕೋಬೋದು. ಆಯಿತಾ. ಮೊದಲು ನೀವು ಲಿಂಕನ್ನು ಶೇರ್ ಮಾಡಬೇಕು ಅಂತಂದರೆ ಸೊ ನೀವು ಅದು ನೆನಪಿಟ್ಕೊಳ್ಳೋಕ್ಕಾಗ್ತಿರಲ್ಲ, ಅದೊಂಥರ ಡಿಫ್ರೆಂಟ್ ಲಿಂಕ್ ಇರ್ತಿತ್ತು. ಈಗ ನೀವು ಈ ಥರ ಸೆಟ್ ಮಾಡ್ಕೊಳ್ಳೋದ್ರಿಂದ ನೀವು ಯಾರಾದರೂ ನಿಮ್ಮ ಚಾನಲ್ ಲಿಂಕ್ ಹೇಳಿದ್ರೆ youtube.com/luckylikesh ಅಂತ ಹೊಡೀರಿ, ಬರುತ್ತೆ ಅಂತ ಹೇಳಿದ್ರೆ ಸಾಕು. ಆಯಿತಾ. ಸೊ ಇದನ್ನು ನೀವು ಇವಾಗ ಸೆಟ್ ಮಾಡ್ಕೋಬೋದು. ಸೊ ಈ ಒಂದು ಫೀಚರ್ ನಿಮಗೆ ಸಿಗುತ್ತೆ. ಅದಾದ ಮೇಲೆ ನಿಮಗೆ ಮೂರನೇ ಒಂದು ಫೀಚರ್, ಇವಾಗ ನೀವು ಯಾರನ್ನು ಬೇಕಾದರೂ ಕೂಡ ಮೆನ್ಷನ್ ಮಾಡ್ಬೋದು ಗೈಸ್. ಆಯಿತಾ. ಸೊ ಮೆನ್ಷನ್ ಅಂತಂದರೆ ಈಗ ನನ್ನ ವೀಡಿಯೋದಲ್ಲಿ ಈಗ ಯಾರು ನಾನು ಯೂಟ್ಯೂಬರ್ನ ಮೆನ್ಷನ್ ಮಾಡಬೇಕು ಅಂತಂದರೆ ಸೊ ಜಸ್ಟ್ @ ಹಾಕ್ಬಿಟ್ಟು ಅವರ ಚಾನಲ್ ಹೆಸರು ಹಾಕಿದ್ರೆ ಸಾಕು. ಈಗ ನಂದೇ ಲಕ್ಕಿ ಲಿಕೇಶ್ ಯಶ್ ಅಂತ ಹಾಕಿದ್ರೆ ಸಾಕು, ನನಗೆ ಒಂದು ಮೆಸೇಜ್ ಹೋಗುತ್ತೆ. ಆಯಿತಾ. ಅಂದರೆ ನೀವು ನನ್ನ ಮೆನ್ಷನ್ ಮಾಡಿದರೆ ನನಗೆ ಮೆಸೇಜ್ ಬರುತ್ತೆ, ಇವರು ಮೆನ್ಷನ್ ಮಾಡಿದ್ದಾರೆ ಅಂತ. ಅದನ್ನು ನಾನು ತೆಗೆದು ನೋಡ್ಬೋದು. ತುಂಬ ಜನ ನಾನು ಮೆನ್ಷನ್ ಮಾಡ್ತಾ ಇರ್ತಾರೆ, ನಾನು ನೋಡ್ತಾ ಇರ್ತೀನಿ, ಅವ್ರದ್ದೆಲ್ಲ ಚೆಕ್ಔಟ್ ಮಾಡ್ತಾ ಇರ್ತೀನಿ. ಸೊ ನೀವು ನೋಡ್ಬೋದು, ಅದು ಮೆನ್ಷನ್ ಮಾಡಿರೋದೆಲ್ಲ ಇಲ್ಲಿ ನಮಗೆ ತೋರಿಸ್ತಾ ಇದೆ ನೋಟಿಫಿಕೇಷನು. ಸೊ ನೀವು ವೀಡಿಯೋದಲ್ಲಿ ಇವಾಗ ಮೆನ್ಷನ್ ಮಾಡ್ಬೋದು. ಇದಕ್ಕೆ ಕೇವಲ ನಿಮಗೆ ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು, ಅಂದರೆ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದರೂ ನಡೆಯುತ್ತೆ. ಆಯಿತಾ. ಸೊ ಇದೊಂದು ನಿಮಗೆ ಸಿಗುತ್ತೆ. ಆಮೇಲೆ ನೀವು ಈ ಒಂದು ಫೀಚರ್ನ ನೀವು ಕಮೆಂಟಲ್ಲೂ ಯೂಸ್ ಮಾಡ್ಬೋದು. ಓಕೆ. ಮುಂಚೆ ಎಲ್ಲ ಕಮೆಂಟಲ್ಲಿ ಯೂಸ್ ಮಾಡೋಕ್ಕಾಗ್ತಿರಲಿಲ್ಲ. ಇವಾಗ ಕಮೆಂಟಲ್ಲಿ ನೀವು @ ಹಾಕ್ಬಿಟ್ಟು ನೀವು ಅವ್ರನ್ನ ಮೆನ್ಷನ್ ಮಾಡ್ಬೋದು. ಆ ಒಂದು ಯೂಟ್ಯೂಬರ್ಗೆ ನೀವು ಮೆನ್ಷನ್ ಮಾಡಿದ್ದೀರ ಅಂತ ಗೊತ್ತಾಗುತ್ತೆ. ಇವರು ಈ ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ತೋರಿಸುತ್ತೆ, ಅದು ಕೂಡ ನೋಟಿಫಿಕೇಷನ್ ತೋರಿಸುತ್ತೆ. ಇದೊಂದು ನಿಮಗೆ ಸಿಗ್ತಾ ಇದೆ. ಸೊ ಈ 3 ಫೀಚರ್ಸ್ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಇನ್ನೂ ಒಂದು ಸಿಗ್ತಾ ಇದೆ ಗೈಸ್. ಇದ್ರ ಜೊತೆಗೆ ನಿಮಗೆ ಹ್ಯಾಂಡಲ್ ಅಂತ ಸಿಗುತ್ತೆ. ಆಯಿತಾ. ಸೊ ಇದು ಕೂಡ ಝೀರೋ ಸಬ್ಸ್ಕ್ರೈಬರ್ಸ್ಗೆ ನಿಮಗೆ ಸಿಗ್ತಾ ಇರುವಂಥದ್ದು. ಹ್ಯಾಂಡಲಿಂದ ನೀವು ಇವಾಗ ನಿಮ್ಮ ಚಾನಲ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಈಗ ನಮ್ಮ ಒಂದು ಚಾನಲ್ ಹ್ಯಾಂಡಲ್ಲು @luckylikesh ಅಂತ ಇದೆ. ಆಯಿತಾ. ಸೊ ಇದನ್ನು ನೀವು ತಗೊಳ್ಬೇಕು ಅಂತಂದರೆ ಸೊ ನಿಮಗೆ ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು. ಓಕೆ. ಈಗ ಯಾರು ನಿಮ್ಮ ಚಾನಲ್ ಸರ್ಚ್ ಮಾಡಬೇಕು ಅಂತಂದರೆ @luckylikesh ಅಂತ ಹಾಕಿದ್ರೆ ಬರುತ್ತೆ. ಅಂದರೆ ನಂದು ಎಕ್ಸಾಂಪಲ್ ಹೇಳ್ತೇವೆ, ನಿಮ್ದೇನು ಇಟ್ಕೊಂಡಿರ್ತೀರ ಅದು ನಿಮ್ಮ ತೋರಿಸ್ತಾ ಇರುತ್ತೆ. ಸೊ ಈ ಥರ ಇವಾಗ ನೀವು ಝೀರೋ ಸಬ್ಸ್ಕ್ರೈಬರ್ಸಲ್ಲೇ ನೀವು ಇದನ್ನು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಮೊದಲು ಕೇವಲ ಬರೀ URL ಮಾತ್ರ ಇತ್ತು, ಇವಾಗ URL ಜೊತೆಗೆ ಹ್ಯಾಂಡಲ್ಲು ಕೂಡ ಬಂದಿದೆ.
ಆಯಿತಾ. ಹ್ಯಾಂಡಲಿಂದ ಈಸಿಯಾಗಿ ಚಾನಲ್ಸ್ಗಳನ್ನ ಫೈಂಡ್ ಔಟ್ ಮಾಡ್ಬೋದು. ಇದೊಂದು ಫೀಚರ್ ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಆಡಿಯೋ ಲೈಬ್ರರಿ ಸಿಗುತ್ತೆ. ಮುಖ್ಯವಾಗಿ ಆಡಿಯೋ ಲೈಬ್ರರಿ. ಈ ಆಡಿಯೋ ಲೈಬ್ರರಿಯಿಂದ ಏನು ಅಂತಂದರೆ ಯೂಟ್ಯೂಬವರೇ ನಿಮಗೆ ಮ್ಯೂಸಿಕ್ಗಳನ್ನ ಕೊಡ್ತಾರೆ. ಅದು ನಿಮಗೆ ಆ ಮ್ಯೂಸಿಕ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವೀಡಿಯೋಸ್ಗಳ ಬ್ಯಾಕ್ಗ್ರೌಂಡ್ಗೆ ನೀವು ಯೂಸ್ ಮಾಡ್ಬೋದು. ಇದರಿಂದ ನಿಮಗೆ ಕಾಪಿರೈಟ್ ಬರೋಲ್ಲ, ಆಯಿತಾ. ಇದಕ್ಕೆ 0 ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು ಗೈಸ್. ಈ ಆಡಿಯೋ ಲೈಬ್ರರಿಯಿಂದ ನೀವು ಕಾಪಿರೈಟ್ನ ನೀವು ತಪ್ಪಿಸ್ಬೋದು. ಎಲ್ಲ ಯೂಟ್ಯೂಬರ್ಸ್ಗೂ ಇದನ್ನು ಕೊಟ್ಟಿದ್ದಾರೆ, ಆಯಿತಾ. ಈ ಆಡಿಯೋ ಲೈಬ್ರರಿ ಬಗ್ಗೆ ನಿಮಗೆ ವೀಡಿಯೋ ಬೇಕು ಅಂತಂದರೆ ಒಂದು ಕಮೆಂಟ್ ಹಾಕಿ, ನಾನು ಪಕ್ಕ ವೀಡಿಯೋ ಮಾಡ್ತೀನಿ. ಆ ಒಂದು ಆಡಿಯೋ ಲೈಬ್ರರಿ ನಿಮ್ಗೆ ಎಲ್ಲಿ ಸಿಗುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಂಗೆ, ಯೂಸ್ ಮಾಡೋದಂಗೆ ಎಲ್ಲನೂ ಕೂಡ ವೀಡಿಯೋ ಮಾಡ್ತೀನಿ. ಓಕೆ, ಕಾಪಿರೈಟ್ ಬರದಿರೋವಂಥ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ ಅನ್ನೋದನ್ನ. ಸೊ ಇದಿಷ್ಟು ಫೀಚರ್ಸ್ಗಳು ಸದ್ಯಕ್ಕೆ 0 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ನಿಮಗೆ ಸಿಗುತ್ತೆ. ಸೊ ಎಂಜಾಯ್ ಮಾಡಿ, ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಇವಾಗಲೇ ಇದನ್ನು ಯೂಸ್ ಮಾಡಿಕೊಡಿ. ಫ್ಯೂಚರಲ್ಲಿ ಯಾವಾಗ ಏನು ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂತಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಚೇಂಜ್ ಆಗ್ತಾ ಇರುತ್ತೆ. ಸೊ ಮೇ ಬಿ 1 ವರ್ಷ 2 ವರ್ಷ ಆದಮೇಲೆ ಇದನ್ನು ನೀವು ತಗೊಳ್ಳೋದಕ್ಕೆ ನೀವು ಇಷ್ಟು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ರೂಲ್ಸ್ ಬರ್ಬೋದು, ಯಾರಿಗೂ ಗೊತ್ತು ಅಲ್ವೇ. ಸೊ ಅದಕ್ಕೋಸ್ಕರ ಇವಾಗ ಇದೆ, ಎಂಜಾಯ್ ಮಾಡಿ. ಇದಿಷ್ಟು ಫೀಚರ್ಸ್ಗಳು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಸಾಕು. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಇವಾಗ ಸ್ಕ್ರೀನ್ ಮೇಲೆ ವೀಡಿಯೋ ಬರುತ್ತೆ, ಕ್ಲಿಕ್ ಮಾಡಿ ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.